ಸುಕ್ರಿ ಬೊಮ್ಮಗೌಡ. ಕೃತಿಕಾರರ ಪರಿಚಯ. ಕವಯಿತ್ರಿ ಶಾಂತಿ ನಾಯಕ. ಜನನ 1943. ಸ್ಥಳ ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾ ತಾಲೂಕಿನ ಬೇಲಿಕೇರಿ. ಕೃತಿಗಳು: ಉತ್ತರ ಕನ್ನಡ ಜಿಲ್ಲೆಯ ಜನಪದ ಆಟಗಳು, ಉತ್ತರ ಕನ್ನಡ ಜಿಲ್ಲೆಯ ಹವ್ಯಕರ ಕಥೆಗಳು, ಜಾಣೆ ಕನ್ನಡವ ತಿಳಿದೇಳೆ, ಜಾನಪದ ಸುಧಾ, ಸಂಚಯ, ಕಾಗಕ್ಕ ಗುಬ್ಬಕ್ಕ, ಜಾನಪದ ವೈದ್ಯಕೀಯ ಅಡುಗೆಗಳು, ರಂಗೋಲಿ, ಕುಡಿತ ನಿಮಗೆಷ್ಟು ಹಿತ, ಬೆಣ್ಣೆ ಇಟ್ಟುಕೊಂಡು ತುಪ್ಪಕ್ಕೆ ಹುಡುಕುವುದೇ, ದೇವರೇ ಓದಿದಳು, ಜೀವ ಉಳಿಸುವ ಮರಗಳು. ಸುಕ್ರಿ ಬೊಮ್ಮಗೌಡ. ಪ್ರಶಸ್ತಿಗಳು: ಉತ್ತಮ ಶಿಕ್ಷಕ ಪ್ರಶಸ್ತಿ, ಜಾನಪದ ತಜ್ಞೆ, ಮಲ್ಲಿಕಾ ಪ್ರಶಸ್ತಿ, ಪದ್ಮಭೂಷಣ, ಡಾಕ್ಟರ್ ಸರೋಜಾದೇವಿ ಸಾಹಿತ್ಯ ಪ್ರಶಸ್ತಿ, ರಾಜ್ಯೋತ್ಸವ ಪ್ರಶಸ್ತಿಗಳು ಲಭಿಸಿವೆ. ಪ್ರಶ್ನೆಗಳು: ಒಂದು ವಾಕ್ಯ. ಸುಕ್ರಿಯವರ ತಂದೆ ತಾಯಿಗಳ ಹೆಸರೇನು? ಸುಕ್ರಿಯವರ ತಂದೆ ಸುಬ್ಬ, ತಾಯಿ ದೇವಿ. ಸುಕ್ರಿಯವರ ತಂದೆಯಲ್ಲಿದ್ದ ಜಾನಪದ ಕಲೆಗಳಾವುವು? ಸುಕ್ರಿಯವರ ತಂದೆಯಲ್ಲಿದ್ದ ಜಾನಪದ ಕಲೆಗಳು ಗುಮಟೆ ವಾದ್ಯ ಮತ್ತು ಸುಗ್ಗಿ ನೃತ್ಯಗಾರಿಕೆ. ಲೇಖಕರಿಗೆ ಸುಕ್ರಿಯವರು ಪರಿಚಯಿಸಿದ ಉದ್ದದ ಹೆಸರಿನ ಹುಲ್ಲು ಯಾವುದು? ಲೇಖಕರಿಗೆ ಸುಕ್ರಿಯವರು ಪರಿಚಯಿಸಿದ ಉದ್ದದ ಹೆಸರಿನ ಹುಲ್ಲು ಕಟ್ಟಾಡೆ ಕುಟ್ಟಾಡೆ, ಕಟ್ಟಿದ್ರೆ ಚೂಡಾಡೆ. ಸುಕ್ರಿಯವರಲ್ಲಿ ಕಾಣಬರುವ ವಿಶೇಷ ಗುಣ ಯಾವುದು? ಸುಕ್ರಿಯವರ ಪೂರ್ವಜರು ಕಾಡಿನಲ್ಲಿ ನೆಲೆಸಿ ಪಡೆದ ಅನುಭವವೂ ಪರಂಪರಾಗತವಾಗಿ ಇವರ ಬಳಿಗೆ ಬಂದಿದೆ. ಇವರು ಇದನ್ನು ಬಿಟ್ಟು ಬಿಸಾಡದೆ ಹಿಡಿದಿಟ್ಟುಕೊಂಡಿದ್ದಾರೆ. ಇದು ಅವರ ವಿಶೇಷ ಗುಣ. ಸುಕ್ರಿಯವರು ಯಾವ ಒಕ್ಕಲು ಜನಾಂಗಕ್ಕೆ ಸೇರಿದ ಮಹಿಳೆ? ಸುಕ್ರಿಯವರು ಹಾಲಕ್ಕಿ ಒಕ್ಕಲು ಜನಾಂಗಕ್ಕೆ ಸೇರಿದ ಮಹಿಳೆ. 3-4 ವಾಕ್ಯ. ಸುಕ್ರಿಯವರು ಬಾಲ್ಯದಲ್ಲಿ ಜನಪದ ಆಟಗಳನ್ನು ಹೇಗೆ ಕಲಿತರು? ಸುಕ್ರಿಯವರು ಚಿಕ್ಕವರಿರುವಾಗಲೇ ಕೇರಿಯ ಮಕ್ಕಳ ಜೊತೆ ಸಗಣಿ ತರಲು ಹೋಗುತ್ತಿದ್ದರು. ಸಗಣಿ ಹೆಕ್ಕಿ ಸುಸ್ತಾದಾಗ ಈ ಮಕ್ಕಳು ತಮ್ಮ ಸಗಣಿ ಬುಟ್ಟಿಗಳನ್ನು ಗದ್ದೆ ಬಯಲಿನಲ್ಲಿಟ್ಟು ಗದ್ದೆ ಬಯಲನ್ನೇ ಕ್ರೀಡಾಂಗಣವನ್ನಾಗಿಸಿಕೊಳ್ಳುತ್ತಿದ್ದರು. ಅಟ್ಟೆ ಆಟ, ಕಣಿಕಟ್ಟಾಟ, ಹುಳ್ಕಿ, ಮಂಡದ ಆಟಗಳಿಗೆ ಈ ಬಯಲುಗಳೇ ಜನಪದ ಆಟಗಳ ತರಬೇತಿ ಶಾಲೆಗಳಾದವು. ಸುಕ್ರಿಯವರಿಗೆ ಯಾವ ಯಾವ ಸೊಪ್ಪುಗಳ ಜ್ಞಾನವಿದೆ? ಸುಕ್ರಿಯವರಿಗೆ ಚಿರಕಲ, ಹಳ್ಚರಿ, ಪೆಪೆ, ಸಗಡೆ, ಹಪ್ಸ್ಗಡೆ, ಕುಚುಮಾಲೆ, ಏಕನಾಯಕ, ಅಡಕೋಳಿ ಮುಂತಾದ ಸೊಪ್ಪುಗಳ ಜ್ಞಾನವಿದೆ ಹಾಗೂ ಮರಮುಟ್ಟುಗಳ ಜ್ಞಾನವಿದೆ. ಸುಕ್ರಿಯವರ ವೇಷಭೂಷಣಗಳು ಹೇಗಿರುತ್ತವೆ? ಸುಕ್ರಿಯವರ ಕೊರಳ ತುಂಬ ಅಂಕೋಲೆಯ ಪರಂಪರಾಗತ ಶೈಲಿಯಲ್ಲಿ ಮಣಿಸರಗಳನ್ನು ಧರಿಸಿ ಅಲ್ಲಿಯ ಹಾಲಕ್ಕಿ ಒಕ್ಕಲ ಗೇಟ್ಕಿ ಶೈಲಿಯಲ್ಲಿ ಸೀರೆಯುಡುತ್ತಿದ್ದರು. ಸುಕ್ರಿಯವರಿಗೆ ದೊರೆತ ಪ್ರಶಸ್ತಿಗಳಾವುವು? ಸುಕ್ರಿಯವರಿಗೆ ದೊರೆತ ಪ್ರಶಸ್ತಿಗಳು: ಕರ್ನಾಟಕ ಜಾನಪದ ಮತ್ತು ಯಕ್ಷಗಾನ ಅಕಾಡೆಮಿ ಪ್ರಶಸ್ತಿ, ರಾಜ್ಯೋತ್ಸವ ಪ್ರಶಸ್ತಿ, ಜಾನಪದ ಶ್ರೀ ಪ್ರಶಸ್ತಿ, ನಾಡೋಜ ಪ್ರಶಸ್ತಿಗಳು ದೊರೆತಿವೆ. 8-10 ವಾಕ್ಯ. ಸುಕ್ರಿಯವರು ಜಾನಪದ ಗಣಿ ಆದುದು ಹೇಗೆ ವಿವರಿಸಿ? ಸುಕ್ರಿಯ ಅಕ್ಕ ಮತ್ತು ತಾಯಿ ಉತ್ತಮ ಹಾಡುಗಾರರಾಗಿದ್ದರು. ಅಪ್ಪ ಗುಮಟೆ ವಾದ್ಯಗಾರಿಕೆಯನ್ನು ಸುಗ್ಗಿ ನೃತ್ಯಗಾರಿಕೆಯನ್ನು ಬಲ್ಲವರಾಗಿದ್ದರು. ಇವರು ಗದ್ದೆ ಬಯಲನ್ನೇ ಕ್ರೀಡಾಂಗಣವನ್ನಾಗಿಸಿಕೊಳ್ಳುತ್ತಿದ್ದರು. ಅಟ್ಟೆ ಆಟ, ಕಣ್ಕಟ್ಟಾಟ, ಹುಳ್ಕಿ, ಮಂಡದ ಆಟಗಳಿಗೆ ಈ ಬಯಲುಗಳೇ ಜನಪದ ಆಟಗಳ ತರಬೇತಿ ಶಾಲೆಗಳಾದವು. ಇಲ್ಲಿಯೇ ಸುಕ್ರಿ ಹೆಣ್ಣು ಮಕ್ಕಳ ಜೊತೆ ತಾರ್ಲೆ ಕುಣಿದರು. ಕಾಡಿನ ಜೀವಿಗಳಿಗೆ ನೀರಿಲ್ಲ, ಮಳೆರಾಯ ಬೇಗ ಬಾ, ಮಳೆತ ಎಂದು ಹಾರೈಸುವ ಹಾಡೇ ತಾರ್ಲೆ. ಈ ರೀತಿಯ ಪರಿಸರದಲ್ಲಿ ಬೆಳೆದ ಸುಕ್ರಿಯವರು ಜಾನಪದ ಗಣಿಯೇ ಆದರು. ಸುಕ್ರಿ ಬೊಮ್ಮಗೌಡ ಸಾಮಾಜಿಕ ಕಳಕಳಿ ಹೊಂದಿರುವ ಮಹಿಳೆ ಎಂಬುದನ್ನು ಹೇಗೆ ಹೇಳಬಹುದು? ಸುಕ್ರಿಯವರು ರೈತರ ಜೊತೆ ಕಾಲ್ನಡಿಗೆಯಲ್ಲೇ ಕಾರವಾರಕ್ಕೆ ಹೋಗಿ ಚಳವಳಿ ನಡೆಸಿದರು. ಸಮಾಜಕ್ಕೆ ಒಳಿತಾಗುವ ಎಲ್ಲಾ ಚಳವಳಿಗಳಲ್ಲಿ ಅಗ್ರಪಂಕ್ತಿಯಲ್ಲಿ ನಿಂತರು. ಕೋಟೆಬಾವಿ ಚಳವಳಿ, ಬುಡಕಟ್ಟು ಜಿಲ್ಲಾ ಚಳವಳಿ, ಸಾಕ್ಷರತಾ ಆಂದೋಲನ, ಮದ್ಯಪಾನ ವಿರೋಧಿ ಚಳವಳಿಗಳಲ್ಲಿ ಸುಕ್ರಿಯವರ ಕಲಾತಂಡ ಪಾಲ್ಗೊಳ್ಳುತ್ತಿತ್ತು. ಓದು ಬರಹ ಅರಿಯದವರಾದರೂ ಸಮಾಜಕ್ಕೆ ಕೆಡುಕು ಯಾವುದು ಒಳಿತು ಯಾವುದು ಎಂಬುದರ ಅರಿವು ಅವರಿಗಿತ್ತು. ಸಮಾಜಕ್ಕೆ ಒಳಿತಾಗುವ ಚಳುವಳಿಗಳಲ್ಲಿ ಭಾಗವಹಿಸಿ ಜೊತೆಗೆ ಹೋರಾಟಗಾರರಿಗೆ ಪ್ರೋತ್ಸಾಹ ನೀಡುವಲ್ಲಿ ಸುಕ್ರಿಯವರದು ಎತ್ತಿದ ಕೈ. ಸಂದರ್ಭದೊಡನೆ ವಿವರಿಸಿ. ಜನಪದ ಶಾಸ್ತ್ರಗಳ ಭಂಡಾರವೇ ನಮ್ಮ ಜೊತೆ ನಡೆಯುತ್ತಿದ್ದಂತೆ ಅನಿಸುತ್ತದೆ. ಆಯ್ಕೆ: ಈ ವಾಕ್ಯವನ್ನು ಶಾಂತಿನಾಯಕ ಅವರು ಬರೆದಿರುವ ಸುಕ್ರಿ ಬೊಮ್ಮಗೌಡ ಕೃತಿಯಿಂದ ಆಯ್ದ ಸುಕ್ರಿ ಬೊಮ್ಮಗೌಡ ಪಾಠದಿಂದ ಆರಿಸಲಾಗಿದೆ. ಸಂದರ್ಭ: ಸುಕ್ರಿಯವರು ಬಾಲ್ಯದಲ್ಲಿದ್ದಾಗಲೇ ತಮ್ಮ ಜೊತೆಗಾರರೊಡನೆ ಸಗಣಿ ತರಲು ಹೋಗುತ್ತಿದ್ದರು. ತಮ್ಮ ಸಗಣಿ ಬುಟ್ಟಿಗಳನ್ನು ಕೆಳಗಿಟ್ಟು
ಗದ್ದೆ ಬಯಲುಗಳನ್ನೇ ಕ್ರೀಡಾಂಗಣವನ್ನಾಗಿಸಿಕೊಳ್ಳುತ್ತಿದ್ದರು. ಅಲ್ಲಿ ಅವರು ಅಟ್ಟೆ ಆಟ, ಕಣ್ಕಟ್ಟಾಟ, ಹುಲ್ಕಿ, ಮಂಡಲ ಆಟಗಳನ್ನು ಆಡುತ್ತಿದ್ದರು. ಈ ಸಂದರ್ಭವನ್ನು ನೆನಪಿಸಿಕೊಳ್ಳುತ್ತಾ ಮೇಲಿನ ಮಾತನ್ನು ಲೇಖಕಿ ಹೇಳಿದ್ದಾರೆ. ಕಟ್ಟಾಡೆ ಕುಟ್ಟಾಡೆ ಕಟ್ಟಿದ್ರೆ ಚೂಡಾಡೆ. ಆಯ್ಕೆ. ಈ ವಾಕ್ಯವನ್ನು ಶಾಂತಿನಾಯಕ ಅವರು ಬರೆದಿರುವ ಸುಕ್ರಿ ಬೊಮ್ಮಗೌಡ ಕೃತಿಯಿಂದ ಆಯ್ದ ಸುಕ್ರಿ ಬೊಮ್ಮಗೌಡ ಪಾಠದಿಂದ ಆರಿಸಲಾಗಿದೆ. ಸಂದರ್ಭ: ಸುಕ್ರಿಯವರು ಸಾಮಾನ್ಯ ಹುಲ್ಲುಕಡ್ಡಿಗಳ ಬಗ್ಗೆಯೂ ಚೆನ್ನಾಗಿ ಬಲ್ಲವರಾಗಿದ್ದರು. ಒಮ್ಮೆ ಲೇಖಕಿಯ ಜೊತೆಗೆ ಬಯಲಿನಲ್ಲಿ ನಡೆಯುತ್ತಿದ್ದಾಗ ಸುಕ್ರಿ ಒಂದು ಜಾತಿಯ ಹುಲ್ಲಿನ ಉದ್ದೇಟಿನ 10 ಹೂತೆನೆಗಳನ್ನು ಕೊಯ್ದುಕೊಂಡು ಅದರ ಹೆಸರು ಕಟ್ಟಾಡೆ ಕುಟ್ಟಾಡೆ ಕಟ್ಟಿದ್ರೆ ಚೂಡಾಡೆ ಎಂದು ಹೇಳುತ್ತಾರೆ. ಚಳುವಳಿಗಾರರಿಗೆ ಆನೆ ಬಲ ಬರುತ್ತದೆ. ಆಯ್ಕೆ. ಈ ವಾಕ್ಯವನ್ನು ಶಾಂತಿನಾಯಕ ಅವರು ಬರೆದಿರುವ ಸುಕ್ರಿ ಬೊಮ್ಮಗೌಡ ಕೃತಿಯಿಂದ ಆಯ್ದ ಸುಕ್ರಿ ಬೊಮ್ಮಗೌಡ ಪಾಠದಿಂದ ಆರಿಸಲಾಗಿದೆ. ಸಂದರ್ಭ: ಈ ಮಾತನ್ನು ಲೇಖಕಿ ಸುಕ್ರಿಯವರ ಸಾಮಾಜಿಕ ಕಳಕಳಿಯ ಬಗ್ಗೆ ಹೇಳುವ ಸಂದರ್ಭದಲ್ಲಿ ಬಂದಿದೆ. ಸಮಾಜದ ಒಳಿತು ಕೆಡುಕುಗಳನ್ನು ಅರಿತವರಾದ ಸುಕ್ರಿಯವರು ಹಲವಾರು ಸಾಮಾಜಿಕ ಚಳುವಳಿಗಳಲ್ಲಿ ಭಾಗವಹಿಸಿ ಜೊತೆಗಾರರಿಗೆ ಪ್ರೋತ್ಸಾಹ ನೀಡುವಲ್ಲಿ ಇವರದ್ದು ಎತ್ತಿದ ಕೈ. ಇವರು ಕೊರಳ ತುಂಬ ಅಂಕೋಲೆಯ ಪರಂಪರಾಗತ ಶೈಲಿಯಲ್ಲಿ ಮಣಿಸರಗಳನ್ನು ಧರಿಸಿ ಅಲ್ಲಿಯ ಹಾಲಕ್ಕಿ ಒಕ್ಕಲ ಗೆಡ್ಕಿ ಶೈಲಿಯಲ್ಲಿ ಸೀರೆಯುಟ್ಟು ಮುಂಚೂಣಿಯಲ್ಲಿದ್ದರೆ ಚಳುವಳಿಗಾರರಿಗೆ ಆನೆ ಬಲ ಬರುತ್ತಿತ್ತು ಎನ್ನುವುದು ಲೇಖಕಿಯ ಅಭಿಪ್ರಾಯ. ಭಾಷಾಭ್ಯಾಸ. ಪದ ಬಿಡಿಸಿ ಬರೆಯಿರಿ. ಸುಸ್ತಾಗದ, ಸುಸ್ತು ಪ್ಲಸ್ ಆಗದ. ಕ್ರೀಡಾಂಗಣ, ಕ್ರೀಡೆ ಪ್ಲಸ್ ಅಂಗಣ. ಕಣ್ಕಟ್ಟಾಟ, ಕಣ್ಕಟ್ಟು ಪ್ಲಸ್ ಆಟ. ಹಲ್ಗತ್ತಿ, ಹಲ್ಲು ಪ್ಲಸ್ ಕತ್ತಿ. ಕಾಲ್ನಡಿಗೆ, ಕಾಲಿನ ಪ್ಲಸ್ ನಡಿಗೆ. ಅತ್ಯುನ್ನತ, ಅತಿ ಪ್ಲಸ್ ಉನ್ನತ. ವಿರುದ್ಧಾರ್ಥಕ ಪದ. ಚರ, ಅಚರ, ಜ್ಞಾನ, ಅಜ್ಞಾನ, ಕೆಡುಕು, ಒಳಿತು, ಸನ್ಮಾನ, ಅವಮಾನ. ಸ್ವಂತ ವಾಕ್ಯ. ಹೊಟ್ಟೆಪಾಡು. ಜನರು ಹೊಟ್ಟೆಪಾಡಿಗಾಗಿ ಕೆಲಸ ಮಾಡುತ್ತಾರೆ. ಆಪ್ತನಾಗೋ. ಅಕ್ಬರನಿಗೆ ಬೀರ್ಬಲ ಆಪ್ತನಾಗಿದ್ದನು. ಅಪೂರ್ವ ಅನುಭವ. ಸೂರ್ಯೋದಯದ ಅಪೂರ್ವ ಅನುಭವ ಅದ್ಭುತವಾಗಿರುತ್ತದೆ. ಜ್ಞಾನನಿಧಿ. ಸರ್ ಎಂ ವಿಶ್ವೇಶ್ವರಯ್ಯನವರು ಜ್ಞಾನನಿಧಿಯಾಗಿದ್ದಾರೆ. ಪರಂಪರಾಗತ. ನಮ್ಮ ತಾಯಿ ಪರಂಪರಾಗತವಾಗಿ ಬಂದ ಒಡವೆಗಳನ್ನು ಧರಿಸುತ್ತಾರೆ. ಆನೆಬಲ. ನನ್ನ ಅಣ್ಣನೇ ನನಗೆ ಆನೆಬಲ. ತತ್ಸಮ ತದ್ಭವ. ಸಾಲೆ, ಶಾಲೆ, ಜ್ಞಾನ, ನೆನವು, ಅಕ್ಷರ, ಅಕ್ಕರ, ಮುಖ, ಮೊಗ, ಪಕ್ಷಿ, ಹಕ್ಕಿ. ಕೆಳಗಿನ ಮಾದರಿಯಂತೆ 10 ಪದಗಳನ್ನು ಬರೆಯಿರಿ. ಹಾಡು ಪ್ಲಸ್ ಗಾರ, ಹಾಡುಗಾರ. ನೃತ್ಯ ಪ್ಲಸ್ ಗಾರ, ನೃತ್ಯಗಾರ. ಬಳೆ ಪ್ಲಸ್ ಗಾರ, ಬಳೆಗಾರ. ಬೇಟೆ ಪ್ಲಸ್ ಗಾರ, ಬೇಟೆಗಾರ. ನಾಟಕ ಪ್ಲಸ್ ಗಾರ, ನಾಟಕಗಾರ. ಬರಹ ಪ್ಲಸ್ ಗಾರ, ಬರಹಗಾರ. ಕತೆ ಪ್ಲಸ್ ಗಾರ, ಕತೆಗಾರ. ಚಳವಳಿ ಪ್ಲಸ್ ಗಾರ, ಚಳವಳಿಗಾರ. ಬೇಟೆ ಪ್ಲಸ್ ಗಾರ, ಬೇಟೆಗಾರ. ಓಟ ಪ್ಲಸ್ ಗಾರ, ಓಟಗಾರ. ಮಾಟ ಪ್ಲಸ್ ಗಾರ, ಮಾಟಗಾರ. ಮಾತು ಪ್ಲಸ್ ಗಾರ, ಮಾತುಗಾರ. ಧನ್ಯವಾದಗಳು. ಈ ವಿಡಿಯೋನ 1-2 ಬಾರಿ ನೋಡಿ ಹಾಗೂ ಪರೀಕ್ಷೆಗಳಲ್ಲಿ ಅತಿ ಹೆಚ್ಚಿನ ಅಂಕಗಳನ್ನು ಗಳಿಸಿರಿ. ಡೋಂಟ್ ಫಾರ್ಗೆಟ್ ಟು ಸಬ್ಸ್ಕ್ರೈಬ್.